ಮಾಡ್ರೋ. ಎಕ್ಸ್ಕ್ಯೂಸ್ ಮೀ, ನಮಸ್ಕಾರ ಸರ್. ರೂಮ್ ಬೇಕಾಗಿತ್ತು. ಖಂಡಿತ ಸರ್. ನಿಮ್ಮ ಹೆಸರು? ವರ್ಧನ್, ವಿಷ್ಣುವರ್ಧನ್ ಅಂತೇಳಿ. ಎಲ್ಲಿಂದ ಬಂದಿರೋದು ಸರ್? ಫ್ರಮ್ ಮುಂಬೈ. ಓಕೆ ಸರ್, ರಿಜಿಸ್ಟ್ರೇಷನ್ಗೆ ನಿಮ್ಮ ಐ ಡಿ ಪ್ರೂಫ್ ಬೇಕಾಗುತ್ತೆ. ಬನ್ನಿ ಸರ್. ಐ ಆಮ್ ಸಾರಿ, ಲಗೇಜ್ ಎಲ್ಲ ಕಾರಲ್ಲೇ ಇದೆ. ಐ ಡಿ ಪ್ರೂಫ್ ಆಮೇಲೆ ಕೊಟ್ಟರೆ ಆಗ್ಬೋದಾ? ಹಾಂ, ಆಗ್ಬೋದು ಸರ್. ರೂಮ್ಸ್ ಖಾಲಿ ಇದೆಯಲ್ಲ? ಖಂಡಿತ ಇದೆ ಸರ್. ಸುನಿಲ, ಆ ರೂಮ್ ನಂಬರ್ 5 ಕೀ ತೊಗೊಂಬರೋ. ಬನ್ನಿ ಸರ್. ಸರ್ ಸರ್ ಕೂಗ್ತಾ ಇದ್ದಾರೆ ನೋಡಿ. ಅವ್ರ ದುಡ್ಡು. ಸರ್ ನಿಮ್ಮ ದುಡ್ಡಂತೆ ನೋಡಿ. ಏನು ಬ್ರೋ, ಅವ್ನು ನಿನಗೊಂದು ಥ್ಯಾಂಕ್ಸು ಹೇಳಲಿಲ್ಲ ಅಂತ ಯೋಚನೆ ಮಾಡ್ತಿದ್ಯಾ? ಇಲ್ಲ, ಆ ವ್ಯಕ್ತಿ ಹಾಕೊಂಡಿದ್ದ ಪರ್ಫ್ಯೂಮು ಮತ್ತು ನಮ್ಮ ತಂದೆ ಯೂಸ್ ಮಾಡೋ ಪರ್ಫ್ಯೂಮ್ ಎರಡೂ ಒಂದೇ ಅಂತ ಅನ್ನಿಸ್ತದೆ. ಬ್ರೋ, ಒಂದೇ ಕಂಪ್ನಿ ಪರ್ಫ್ಯೂಮ್ನ, ಅದರಲ್ಲೂ ಒಂದೇ ಫ್ಲೇವರ್ನ ತುಂಬ ಜನ ಯೂಸ್ ಮಾಡ್ತಾರೆ. ಯಾಕೆ? ಕಂಪನಿ ನಿಮ್ಮಪ್ಪ ಒಬ್ಬರೇ ಯೂಸ್ ಮಾಡಬೇಕು ಅಂತ ಅಗ್ರಿಮೆಂಟ್ ಹಾಕ್ಸ್ಕೊಂಡಿದ್ಯಾ? ಇದೆಲ್ಲ ತಲೆ ಕೆಡಿಸ್ಕೊಂಡು ನಡಿ ಬರೋ. ನಾಗಿನಿ, ನಿನ್ನ ಅಟ್ಟಹಾಸಕ್ಕೆ ನಾನೇ ಕೊನೆ ಆಡೋದು. ಇನ್ಮೇಲೆ ಈ ಮನೇಲಿ ನಿನಗೆ ಜಾಗ ಇಲ್ಲ. ಇಷ್ಟು ದಿನ ಅರ್ಜುನ್ ಹೆಂಡತಿ ಥರ ನಾಟಕ ಆಡಿದ್ದು ಸಾಕು. ನೀನು ಮುಂದೆ ನೀನು ಎಲ್ಲಿ ಹೋಗಬೇಕು ಅಲ್ಲಿಗೆ ನಾನೇ ಕಳಿಸ್ಕೊಡ್ತೀನಿ. ಒಂದೇ ಒಂದು ಕ್ಷಣ ನನ್ನ ಜೀವನೇ ಹೋದಾಗಿತ್ತು. ಸ್ವಲ್ಪ ಯಾಮಾರಿದ್ರು ಅವನಿಗೆ ಸಿಗಾಕೊಂಡ್ಬಿಡ್ತಿದ್ದೆ ನಾನಿವತ್ತು. ಸತ್ಯ ಬಚಾವಾದೆ. ಒಂದು ವೇಳೆ ಅವನನ್ನು ಕೊಲ್ಲೋದಕ್ಕೆ ನಾನೇ ನಿಂತಿರೋದು ಅಂತ ಅವನಿಗೆ ಗೊತ್ತಾದರೆ ಯಾವುದೇ ಕಾರಣಕ್ಕೂ ನನ್ನನ್ನು ಉಳಿಸಲ್ಲ. ಇಲ್ಲೇ ನನ್ನ ಕಥೆನ ಮುಗಿಸಿ ಎಳ್ಳು ನೀರು ಬಿಟ್ಬಿಡ್ತಾನೆ. ಅದಕ್ಕಿಂತ ಮುಂಚೆ ಏನಾದರೂ ಸರಿ, ಎಷ್ಟೇ ಕಷ್ಟ ಆದರೂ ಇವತ್ತೇ ನಾನು ಅವನ್ನ ಮುಗಿಸ್ಬಿಡ್ಬೇಕು. ಯಾರು ಬ್ರೋ? ಅಪ್ಪಂಗೋ. ಇವನು ಯಾಕೆ ಫೋನ್ ಮಾಡ್ತಿದ್ದೆ ನನಗೆ? ಒಳ್ಳೆ ನಾನು ಇಲ್ಲಿಗೆ ಬಂದಿರೋದ್ರ ಬಗ್ಗೆ ಏನಾದರೂ ಅನುಮಾನ ಬಂದಿರ್ಬೋದಾ? ಏನೇ ಆಗಿದ್ರು ಸರಿ, ಅವನು ಮಾತ್ರ ರಿಸೀವ್ ಮಾಡೋದು ಬೇಡ.
ಇದೇನಿದು? ಮನೇಲಿ ಪುಂಗಿ ಊದ್ತಾ ಇದ್ದೀರಾ? ಏನಾಗಿದೆ ನಿಮಗೆ? ಅಲ್ಲ ಅಜ್ಜಿ, ಎಲ್ಲ ಗೊತ್ತಿರೋರು ನೀವು ಇವ್ರು ಪುಂಗಿ ಊದ್ತಿದ್ರೆ ನೋಡ್ಕೊಂಡು ಸುಮ್ಮನೆ ಇದ್ದೀರಲ್ಲ. ಇಷ್ಟು ವಯಸ್ಸಾಗಿದೆ ನಿಮಗೆ, ಅಷ್ಟು ಗೊತ್ತಾಗಲ್ವಾ? ನಿಮ್ಮನ್ನೇ ಕೇಳ್ತಾ ಇರೋದು, ಮನೇಲಿ ಪುಂಗಿ ಊದಬಾರ್ದು ಅನ್ನೋದು ನಿಮಗೆ ಗೊತ್ತಿಲ್ವಾ? ಯಾವ್ದು ಗೊತ್ತಿರಬೇಕು, ಯಾವ್ದು ಗೊತ್ತಾಗಬಾರ್ದು ಅನ್ನೋದನ್ನ ನಾನು ನಿನ್ನಿಂದ ತಿಳ್ಕೊಬೇಕಾಗಿಲ್ಲ. ಹಿರಿಯರು ಅನ್ನಿಸ್ಕೊಂಡವರು ಹೀಗೆ ಮಣ್ಣು ತಿನ್ನೋ ಕೆಲಸ ಮಾಡಿದ್ರೆ ಅವ್ರಿಗೆ ಹೇಳ್ಕೊಡೋ ಅವಶ್ಯಕತೆ ನಮ್ಮಂತ ಚಿಕ್ಕವ್ರಿಗೆ ಬರುತ್ತೆ ಅಜ್ಜಿ. ಅಮೃತ, ಹಚ್ಚೋದ್ರಿಂದ ಆರ್ಗೊಡ್ಸೋದ್ರಿಂದ ಯಾವ ಪ್ರಯತ್ನನೂ ಇಲ್ಲ. ಎಲ್ಲದಕ್ಕೂ ಒಂದು ಇತಿ ಮಿತಿ ಅಂತ ಇರುತ್ತೆ. ನೀವು ಅದನ್ನು ಮೀರಿ ವರ್ತಿಸ್ತಾ ಇದ್ದೀರಾ. ನಾನೇನ್ ವರ್ತಿಸ್ತಾ ಇದ್ದೀನಿ? ನಾನು ನಾಗಿಣಿ ಅಲ್ಲ ಅನ್ನೋದು ನಿಮಗೆ, ಈ ಮನೆಯವರಿಗೆ 1000 ಸರಿ ಸಾಬೀತಾಗಿದೆ. ಆದ್ರೂ ಸಹ ನೀವು ನಂಬ್ತಾ ಇಲ್ಲ. ಹೀಗೆ ತಲೆ ಕೆಟ್ಟೋರ್ ಜೊತೆ ಸೇರ್ಕೊಂಡು ಮನೆ ಸೊಸೆ ಮೇಲೆ ಅನುಮಾನ ಪಡೋದು ಎಷ್ಟು ಮಟ್ಟಿಗೆ ಸರಿ ಹೇಳಿ? ತಲೆ ಕೆಟ್ಟೋಳು ಅಂತ ಯಾರಿಗೆ ಹೇಳ್ತಾ ಇದ್ಯಾ? ಅರ್ಥ ಮಾಡ್ಕೊಳ್ಳೋ ಮನ್ಸಿದ್ರೆ ಒಂದು ಮಾತಿಗೆ, ಒಂದು ಪದಕ್ಕೆ 1000 ಅರ್ಥಗಳಿರುತ್ತೆ. ನಿಂತ್ಕೊಳೆ. ನೀನು ನಾಗಿನಿ ಅನ್ನೋದು ಆ ಸೂರ್ಯನಷ್ಟೇ ಸತ್ಯ. ಇವತ್ತಲ್ಲ ನಾಳೆ ನೀನು ನಾಗಿನಿ ಅನ್ನೋದನ್ನ ನಾನ್ ಸಾಬೀತ್ ಮಾಡ್ತೀನಿ, ನೋಡ್ತಾ ಇರೆ. ಏ ತ್ರಿವೇಣಿ, ತ್ರಿವೇಣಿ, ನಿನ್ನ ಹೆಸರು ತ್ರಿವೇಣಿ ಅಲ್ಲ, ದಮಯಂತಿ ಅನ್ನೋದು ನನಗೆ ಗೊತ್ತಿದೆ. ನೀನು ಮನುಷ್ಯ ಲೋಕದವಳಲ್ಲ, ನಾಗ ಲೋಕದವಳು ಅನ್ನೋದು ಸಹ ನನಗೆ ಗೊತ್ತಿದೆ. ಈ ವಿಷಯನ ಅರ್ಜುನ್ ಅವ್ರಿಗೆ, ಮನೆಯವ್ರಿಗೆ ಹೇಳಿದ್ರೆ ನಿನ್ನ ಸ್ಥಿತಿ ಏನಾಗ್ಬಹುದು ಅನ್ನೋದನ್ನ ಯೋಚನೆ ಮಾಡಿದ್ಯಾ? ಇದು ಅಂತ್ಯ ಅಲ್ಲ, ಆರಂಭ ಅನ್ನೋದು ನಿನಗೆ ನೆನಪಿರ್ಲಿ ದಮಯಂತಿ. ನಾನು ನಾಗಲೋಕದಲ್ಲಿ ಕಲಿತ ವಿದ್ಯೆ ಇವತ್ತು ನನ್ನನ್ನು ಕಾಪಾಡ್ದು. ಎಲ್ಲ ಆ ಪರಮೇಶ್ವರನ ದಯೆ. ಏನಾಯ್ತು? ಫೋನ್ ರಿಸೀವ್ ಮಾಡ್ತಾ ಇಲ್ವಾ? ಅದಕ್ಕೆ ಯಾಕೆ ಟೆನ್ಷನ್ ತಗೋತೀಯಾ? ಅಪ್ಪ ಫೋನ್ ರಿಸೀವ್ ಮಾಡಿಲ್ಲ ಅಂದ್ರೆ ಅಮ್ಮಂಗೆ ಫೋನ್ ಮಾಡು. ಅರ್ಜುನ್, ಹೇಗಿದ್ಯಾ ಕಂದ? ನಾನು ಚೆನ್ನಾಗಿದ್ದೀನಿ. ನೀನು ಕಾಳಿಂಗಪುರಕ್ಕೆ ಹೋಗಿ 2 ದಿನ ಆಗಿದ್ರು ನಂಗೆ ಎಷ್ಟೋ ದಿನ ಆಗೋಗಿದೆ ಅಂತ ಅನಿಸ್ತಾ ಇದೆ. ನಿನ್ನನ್ನು ಯಾವಾಗ ನೋಡ್ತೀನೋ, ಯಾವಾಗ ಮಾತಾಡ್ಸ್ತೀನೋ ಅಂತ ನನ್ನ ಮನಸ್ಸು ತುದಿಗಾಲಲ್ಲಿ ನಿಂತಿದೆ ಕಣೋ. ನನಗೂ ಹಾಗೆ ಅನ್ನಿಸ್ತಾ ಇದೆ ಅಮ್ಮ. ಯಾವಾಗ ಬರ್ತೀಯ ಕಂದ? ಇನ್ನೊಂದು 2 ದಿನ ಅಷ್ಟೇ. ಸರಿ ನೋಡು, ಟೈಮಿಗೆ ಕರೆಕ್ಟಾಗಿ ತಿಂಡಿ ತಿನ್ನು, ಊಟ ಮಾಡು, ಕಣ್ ತುಂಬ ನಿದ್ದೆ ಮಾಡು, ಆಯ್ತಾ? ಸರಿ ಅಮ್ಮ. ಆಯಿತು ಅರ್ಜುನ್. ಅಮ್ಮ, ಹೇಳೋ. ಅಪ್ಪ ಇಲ್ಲಮ್ಮ? ನಿನ್ನೆ ರಾತ್ರಿ ಏನೋ ಅರ್ಜೆಂಟ್ ಅಂತ ಮುಂಬೈಗೆ ಹೋದ್ರು. ಮುಂಬೈಗೆ ಹೋದ್ರಾ? ಸರಿ ಅಮ್ಮ. ಸರಿ, ಬಾಯ್. ಬ್ರೋ, ಏನಾಯ್ತು? ಏನು ಯೋಚನೆ ಮಾಡ್ತಿದ್ಯಾ? ಅಮ್ಮ ಹೇಳಿದ್ರು ಅಪ್ಪ ಮುಂಬೈಗೆ ಹೋಗಿದ್ದಾರೆ ಅಂತ. ಮುಂಬೈಗೆ ಹೋಗಿದ್ರೆ ಕಾಲ್ ಕೊನೆಯಲ್ಲಿ ಮರಾಠಿಲಿ ಬರಬೇಕಿತ್ತು, ಕನ್ನಡದಲ್ಲಿ ಬರ್ತಾ ಇದೆಯಲ್ಲ.
ಅಯ್ಯೋ ನಿನಗೆ ಯಾವಾಗಲೂ ಅನುಮಾನನೇ ಕಣ. ಬರ್ರ ಬ್ರೋ, ನಿನಗೆ ಯಾಕೆ ನಮ್ಮ ಮೇಲೆ ಅಷ್ಟೊಂದು ಕೋಪ? ಯಾಕೋ ನಾನೇನು ಮಾಡಿದೆ? ಮತ್ತೆ ನಿನ್ನೆ ದೇವಸ್ಥಾನಕ್ಕೆ ಅಂತ ಕರ್ಕೊಂಡು ಬಂದು ನಮ್ಮನ್ನು ಪರದಾಡಿಸಿದಲ್ದೆ ಇವತ್ತು ಹೇಳ್ಕೊಂಡು ಹೋಗ್ತಾ ಇದೆಯಾ? ಶೂಟ್ ನಿನ್ನೆ ಹೋಗಿದ್ದು ಸಾಲದೇನ, ಇವತ್ತು ಮತ್ತೆ ಹೋಗ್ಬೇಕಾ? ನಿನ್ನೆ ಆ ಹಾವುಗಳು ನಮ್ಮನ್ನ ಅಟ್ಟಿಸ್ಕೊಂಡ್ ಬರ್ತಿರೋದು ನೋಡಿದ್ರೆ ನಮ್ಮನ್ನೆಲ್ಲೋ ಮುಗಿಸೇ ಬಿಡ್ತಾವೆ ಅಂದ್ಕೊಂಡಿದ್ದೆ. ಅದು ಹೇಗೆ ಬಚಾವಾಗಿ ಬಂದವೋ ನನಗಂತೂ ಗೊತ್ತಿಲ್ಲ. ದೇವ್ರೆ, ನೀವು 1 ಕೋಟಿ ರೂಪಾಯಿ ಕೊಡ್ತಂದ್ರು ನಾನಂತೂ ಬರೋದಿಲ್ಲ. ಲೋ, ನಿನಗೆ ಕೋಟಿ ಕೋಟಿ ಕೊಡೋದಕ್ಕೆ ಇಲ್ಲಿ ಯಾರು ಫಲ ತಾಂಬೂಲ ಇಟ್ಕೊಂಡು ಬಂದಿಲ್ಲ. ಬಾ ನೀವು ಸ್ವಲ್ಪ ಸುಮ್ಮನೆ ಇರ್ತೀಯಾ? ಹರಿ ನೀರಿಗೆ ಕಲ್ಲು ಹಾಕ್ಬೇಡ. ಅರ್ಜುನ್, ನಿಮ್ಮ ಫ್ರೆಂಡು ಒಬ್ಬ ತಿಕ್ಲು ಇನ್ನೊಬ್ಬ ಪುಕ್ಲು. ಅಪ್ಪ, ನಿನ್ನೆ ನೀನು ಹೀಗೆ ತಿಕ್ಲು ಪುಕ್ಲಾಗಿ ಆಡ್ತಿದ್ದೆ ಅನ್ನೋದನ್ನ ಮರಿಬೇಡ. ನೋಡು, ಒಬ್ಬ ಫ್ರೆಂಡ್ ಆಗಿ ಇನ್ನೊಬ್ಬ ಫ್ರೆಂಡ್ನ ಭಾವನೆಗಳಿಗೆ ಸ್ಪಂದಿಸ್ಬೇಕು. ಅದು ನಿಜವಾದ ಫ್ರೆಂಡ್ಶಿಪ್. ಸಾರಿ ಬ್ರೋ. ನೋಡ್ರಪ್ಪ, ಇದು ನನ್ನ ಪ್ರಾಬ್ಲಮ್ಮು, ನಮ್ಮ ಮನೆ ಪ್ರಾಬ್ಲಮ್ಮು. ನಾನು ದೇವಸ್ಥಾನಕ್ಕೆ ಹೋಗ್ತೀನಿ, ಹಾಗಂತ ನೀವು ಬರಲೇಬೇಕು ಅಂತ ಏನೂ ಫೋರ್ಸ್ ಇಲ್ಲ. ಬೇಕಾದವ್ರು ಬರ್ಬೋದು, ಇಲ್ಲದೆ ಆದರೆ ರೂಮ್ಗೆ ಹೋಗ್ಬೋದು. ಸರಿ ಬಿಡಪ್ಪ, ಎಲ್ಲರೂ ಜೊತೆಲಿ ಬರ್ತೀವಿ. ನೋಡಿ. ಸರಿ, ನಡೀರಿ. ಇರ್ಬೇಕಾ? ಇರಲ್ಲ. ನೀನು ಸವಾಸ ಮಾಡಿ ಇನ್ನೂ ಯಾವ್ಯಾವ ಹಳ್ಳಗಳು ಎಗಿರ್ಬೇಕೋ ಇಳಿಬೇಕೋ. ಅವಾಗೇನೋ ಬಿಲ್ಡಪ್ ಕೊಡ್ತಾ ಇದ್ದೆ, ಸುಮ್ಮನೆ ಬಂದ್ರೆ ಸರಿ. ಮರಿ ಸರ್, ಬಾಯ್ಲಿ. ಏನು ತರಬೇಕು ಸರ್? ಏನೂ ತರೋದು ಬೇಡ, ಈ ದುಡ್ಡು ನಿನಗೆ. ನಾನು ಕೇಳೋ ಕೆಲವು ಪ್ರಶ್ನೆಗಳಿಗೆ ನೀನು ಉತ್ತರ ಕೊಡಬೇಕು. ಆದರೆ ನಾನು ಈ ಥರ ಪ್ರಶ್ನೆ ಕೇಳಿದೆ ಅಂತ ಯಾರಿಗೂ ಹೇಳಬಾರ್ದು. ಇಲ್ಲ ಸರ್, ಹೇಳೋದಿಲ್ಲ. ನಿಮ್ಮ ಪ್ರಶ್ನೆ ಏನು ಕೇಳಿ ಸರ್? ಹಾಂ, ಇಲ್ಲಿ ರೂಮ್ ನಂಬರ್ 5ರಲ್ಲಿ ಇದ್ರಲ್ಲ, ಅವ್ರು ಎಲ್ಲಿಗೆ ಹೋದ್ರು ಅಂತ ಗೊತ್ತಾ? ಗೊತ್ತು ಸರ್. ಎಲ್ಲಿಗೆ ಹೋದರು? ಬೆಳಗ್ಗೆ ಅರ್ಜುನ್ ಮತ್ತು ಫ್ರೆಂಡ್ಸು ನಾಗರಣ್ಯ ಕಡೆ ಹೋದ್ರು ಸರ್. ಹಾಂ, ಆಮೇಲೆ ಇನ್ನೊಂದು ಪ್ರಶ್ನೆ, ಆ ರೂಮ್ ನಂಬರ್ 8ರಲ್ಲಿ ಒಬ್ರು ಇದ್ರಲ್ಲ, ಸ್ವಲ್ಪ ದರಿಯ, ಅವ್ರು ಎಲ್ಲಿಗೆ ಹೋದ್ರು ಅಂತ ಗೊತ್ತಾ? ಗೊತ್ತು ಸರ್. ಎಲ್ಲಿ ಹೋದರು? ಸರ್, ಅರ್ಜುನ್ ಮತ್ತು ಫ್ರೆಂಡ್ಸು ನಾಗರಣ್ಯ ಕಡೆ ಹೋದ ತಕ್ಷಣ ಇವರು ಹಿಂದೆನೇ ಹೋದ್ರು ಸರ್. ಹೋದರು ಮತ್ತು ವಾಪಸ್ ರೂಮಿಗೆ ಬಂದಿಲ್ಲ ಸರ್. ಅವ್ರ ಲಗೇಜ್ ಎಲ್ಲ ಕೌಂಟ್ರಲ್ಲಿ ಇಟ್ಟಿದ್ದೀವಿ ಸರ್. ಸರ್, ಇನ್ನೇನಾದ್ರು ಕೇಳೋದಿತ್ತಾ? ಇಲ್ಲಪ್ಪ, ಹೋಗು. ಒಂದು ನಿಮಿಷ, ನಾನೀಗ ನಿನ್ನನ್ನು ವಿಚಾರಿಸಿದ್ದ ಯಾರಿಗೂ ಹೇಳಬಾರ್ದು? ಇಲ್ಲ ಸರ್, ಯಾರಿಗೂ ಹೇಳಲ್ಲ. ಕಿಲ್ಲರ್ ಅವತ್ತು ಹೋದವನು ಇನ್ನೂ ವಾಪಸ್ ಬಂದಿಲ್ಲ ಅಂತಂದ್ರೆ ಏನು ಸತ್ತೋದ್ನ? ಅಲ್ಲ, ಹಾಗೆ ಹೇಗಾಗೋದಕ್ಕೆ ಸಾಧ್ಯ? ಅವನು ಎಂತೆಂಥ ಡೀಲ್ ಮಾಡಿದ್ದಾನೆ, ಅಂಥವನು ಹೀಗೆ ಇದಕ್ಕಿದ್ದಾಗ ಸತ್ತೋಗ್ತಾನೆ ಅಂತಂದರೆ ಹೇಗೆ ನಂಬೋದು? ಅವತ್ತು ಮೊಬೈಲ್ ರಿಂಗ್ ಆಗ್ತಾ ಇತ್ತು, ಆದರೆ ಈಗ ಸ್ವಿಚ್ ಆಫ್ ಆಗಿದೆ. ಅಂದರೆ ಮೊಬೈಲ್ ಕಳೆದು ಹೋಗಿ ಬೇರೆ ಯಾರಿಗೋ ಸಿಕ್ಕಿದೆ. ಅವನೇ ಅವತ್ತು ಮಾತಾಡಿರ್ಬೋದಾ? ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗಬೇಕು ಅಂತಂದರೆ ಅವನನ್ನು ಹುಡ್ಕೋದಕ್ಕೆ ನಾನೇ ಇಳಿಬೇಕು.
ಯಾಕೋ ಹೋಗಿ ರಿಸ್ಕ್ನಲ್ಲಿ ಸಿಕ್ಕಾಕೊಳ್ಳೋದು ಬೇಕಾಗಿಲ್ಲ ಅನ್ಸುತ್ತೆ. ಏನಾದರೂ ಮಾಡಿ ಇಲ್ಲಿಂದ ತಪ್ಪಿಸ್ಕೋಬೇಕು. ಏನು ಹೇಳೋದು? ಏಯ್ ಏನಾಯ್ತು ಬ್ರೋ, ಅಕ್ಕ ಸ್ವಲ್ಪ ಹೊಟ್ಟೆ ಅಪ್ಸೆಟ್ ಆಗಿರೋ ಥರ ಕಾಣ್ತದೆ. ಸೊ ರೂಮ್ಗೆ ಹೋಗ್ಬೇಕಾ? ಹಾಂ, ಎಸ್ ಬ್ರೋ. ಸರಿನಪ್ಪ, ಹೋಗು. ಥ್ಯಾಂಕ್ಸ್ ಲಾಟ್ ಬ್ರೋ. ನನ್ನ ಮಗ ಚಂದನ್ನು ಕಿಲಾಡಿ ಹೇಗೋ ತಪ್ಪಿಸ್ಕೊಂಡ್ಬಿಟ್ಟ. ನಾನು ಹೇಗೆ ತಪ್ಪಿಸ್ಕೊಳ್ಳೋದು? ದುಡ್ ಅದು ಓ ಚಂದನ್ಗೆ ಹೋಮ್ ಸ್ಟೇಗೆ ಹೋಗೋದಕ್ಕೆ ಗೊತ್ತಾಗೋದಿಲ್ವೋ, ಸೊ ನೀನು ಹೋಗಿ ಅವನಿಗೆ ದಾರಿ ತೋರಿಸಿ ಬರ್ತೀನಿ ಅಂತ ಹೇಳ್ತಾ ಇದೆಯಾ? ಎಕ್ಸಾಕ್ಟ್ಲಿ ಡುಡ್. ನಿನ್ ಮೈಂಡ್ ರೀಡಿಂಗ್ ಬರುತ್ತಾ? ಒಂಥರ. ಹಾಗಾದ್ರೆ ನಾನು ಹೋಗಿ ಬಂದ್ಬಿಡ್ತೀನಿ. ಹೋಗು, ಬರಬೇಡ, ಅಲ್ಲೇ ರೂಮಲ್ಲೇ ಇರೋ, ನಾವೇ ಸಂಜೆ ಬರ್ತೀವಿ. ಓಕೆ ಡುಡ್, ಥ್ಯಾಂಕ್ ಯು. ಬರೋದಕ್ಕೆ ಭಯ, ಅದಕ್ಕೆ ಏನೇನೋ ನೆಪ ಹೇಳ್ಕೊಂಡು ತಪ್ಪಿಸ್ಕೊಂತಿದ್ದಾರೆ. ಏನಪ್ಪ, ತಾವು ಬರ್ತೀರಾ ಅಥವಾ ತಾವು ಇವ್ರ ಥರನೇ? ಏಯ್, ನನಗೆ ಭಯ ಅಂತ ಹೇಳ್ತಿದ್ಯಾ? ನನಗೆ ಯಾವ ಭಯನೂ ಇಲ್ಲಪ್ಪ. ಅಂಡಮಾನ್ ಕಿಂಗ್ಯ ನೀನು ಶ್ರೀರಾಮಚಂದ್ರ ಆದ್ರೆ ನಾನು ಹನುಮಂತ. ನಿನ್ ಜೊತೆಲೇ ಇರ್ತೀನಿ ನೋಡಿ. ಅಂತೂ ಇವರಿಟ್ಟ ಪರೀಕ್ಷೆಯಲ್ಲಿ ನಾನು ಗೆದ್ದೆ. ನಾಗಲೋಕದಲ್ಲಿ ನನ್ನ ತಂದೆ ನನಗೆ ಸಂಮೋಹನ ವಿದ್ಯೆ ಕಲಿಸಿದ್ದು ಇವತ್ತು ನನಗೆ ಸಹಾಯಕ್ಕೆ ಬಂತು. ಒಂದು ರೀತಿಯಲ್ಲಿ ನನ್ನ ತಂದೆನೇ ನನಗೆ ಸಹಾಯ ಮಾಡಿದಾಗಾಯಿತು. ಇನ್ನು ನೆಮ್ಮದಿಯಾಗಿ ನನ್ನ ಪೂಜೆನ ಮುಂದುವರಿಸ್ಬೋದು. ಅಯ್ಯೋ ಪರಮೇಶ್ವರ, ಎಂಥ ತಪ್ಪಾಗೋಯ್ತು ನನ್ನಿಂದ. ಆ ಕ್ಷಣದಲ್ಲಿ ಮೈ ಮರೆತು ಪೂಜೆಯಿಂದ ಅರ್ಧಕ್ಕೆ ಎದ್ದೋದೆ. ಪರಮೇಶ್ವರ, ಯಾಕಪ್ಪ, ಯಾಕೀಗೆ ಹೆಜ್ಜೆಗೂ ನನಗೆ ಅಗ್ನಿ ಪರೀಕ್ಷೆನ ಒಡ್ಡುತ್ತಾ ಇದೆಯಾ? ಅಂದರೆ ಇವ್ರು ಎಣೆಯೋ ತಂತ್ರಗಳಿಂದ ನಾನು ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ವಾ?